ಸರ್ಕಾರ 5 ವರ್ಷ ಇರಲ್ಲವೆಂಬ ಎಚ್ಡಿಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯೇ 5 ವರ್ಷ ಇರ್ತಾರೋ ಇಲ್ವೋ ಯಾರಿಗೆ ಗೊತ್ತು ಅಂತ ಸ್ವಾಮಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರದಲ್ಲಿರ್ತೇವೆ ಅಂತ ಗ್ಯಾರಂಟಿ ಯಾರು ಕೊಡಬೇಕು? ಕಾಂಗ್ರೆಸ್ಗೆ ಬಹುಮತ ಬಂದಿದೆ, ಅಧಿಕಾರ ನಡೆಸ್ತಿದ್ದೀವಿ ಅಂತ ಎಚ್ಡಿಕೆ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಎಚ್ಡಿಕೆ ವಿಪಕ್ಷ ನಾಯಕರಾಗಿ ಒಳ್ಳೆಯ ಕೆಲಸವನ್ನ ಮಾಡಲಿ, ಯಾರು ಇರ್ತಾರೆ ಇರಲ್ಲ ಅಂತ ಜನ ತೀರ್ಮಾನಿಸ್ತಾರೆ ಅಂತ ಕುಶಾಲನಗರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ನೀಡಿದ್ರು. ಸರ್ಕಾರ 5 ವರ್ಷ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯೇ ಇರ್ತಾರೋ ಅಲ್ವೋ ಯಾರೋ ಗೊತ್ತು ಸ್ವಾಮಿ. ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು? ನಾವೀಗ ನಮ್ಗೆ ಅಧಿಕಾರ ಬಂದಿದೆ, ಈಗ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ, ನಮ್ಮ ಸರ್ಕಾರ ಇರೋದಿಲ್ಲ, ನಮ್ಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿಕೆಗಳು ಕೊಡ್ತಾರೆ? ಒಂದು ವಿರೋಧ ಪಕ್ಷ ನಾಯಕರಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ, ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರೋದು ಜನ ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿಯೇ ಇರ್ತಾರೋ ಅಲ್ವೋ ಯಾರೋ ಗೊತ್ತು ಸ್ವಾಮಿ. ಸುಮ್ಮನೆ ಇವೆಲ್ಲ ಯಾರು ಗ್ಯಾರಂಟಿ ಯಾಕೆ ಕೊಡಬೇಕು? ನಾವೀಗ ನಮ್ಗೆ ಅಧಿಕಾರ ಬಂದಿದೆ, ಈಗ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ, ನಮ್ಮ ಸರ್ಕಾರ ಇರೋದಿಲ್ಲ, ನಮ್ಗೆ ಪೂರ್ತಿ ಬಹುಮತ ಜನ ಕೊಟ್ಟಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರು ಯಾಕೆ ಈ ಥರ ಹೇಳಿಕೆಗಳು ಕೊಡ್ತಾರೆ? ಒಂದು ವಿರೋಧ ಪಕ್ಷ ನಾಯಕರಾಗಿ ಅವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿ, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಾರು ಇರ್ತಾರೆ ಯಾರು ಇರೋದಿಲ್ಲ, ಯಾವ ಪಕ್ಷ ಇರ್ತದೆ ಯಾವ ಪಕ್ಷ ಇರೋದು ಜನ ತೀರ್ಮಾನ ಮಾಡ್ತಾರೆ.